ನಮಸ್ಕಾರ. ತುತ್ತೂರಲ್ಲಿ 2026ನೇ ಇಸ್ವಿಯಲ್ಲಿ ನಮ್ಮ ಜೆ.ಸಿ. ಕಾಲೇಜು ಹುಡುಗರುಗಳು ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಅದನ್ನು ಈ ಸ್ಟೂಡೆಂಟ್ಸ್ಗಳು ಹೇಳುತ್ತಾರೆ. ಸರ್ ಹೆಸರು, ನಿಮ್ಮ ಹೆಸರು? ನನ್ನ ಹೆಸರು ಕೀರ್ತನ್ ಸರ್. ಕೀರ್ತನ್, ನಿಮ್ಮ ಹೆಸರು ಅಂತ? ಸರ್ ನನ್ನ ಹೆಸರು ಅಭಿನವ್ ಸುಭಾಷ್. ನಿಮ್ಮ ಹೆಸರು? ನನ್ನ ಹೆಸರು ಅನಂತ ವಿಷ್ಣು. ಲೆವೆಲ್ಸ್ ಆಫ್ ರೋಬೋಟ್ಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಫ್ಯಾಮಿಲಿ ಆಫ್ ಆಟೋನಮಸ್ ರೋಬೋಟ್ಸು. ಇದು ಫಸ್ಟ್ ರೋಬೋಟು ವೆರಿ ಸಿಂಪಲ್ ರೋಬೋಟ್, ದಟ್ ಈಸ್ ಆಬ್ಸ್ಟಕಲ್ ಅವಾಯ್ಡಿಂಗ್ ರೋಬೋಟ್ ಅಂತ. ಫಾರ್ ಎಕ್ಸಾಂಪಲ್, ಇದು ರೋಬೋಟ್ ಮೂವ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಏನಾದರೂ ಆಬ್ಸ್ಟಕಲ್ ಬಂತು ಅದನ್ನು ಅವಾಯ್ಡ್ ಮಾಡುತ್ತೆ ಅಷ್ಟೇ. ಮತ್ತು ಯಾವ ಕಡೆ ಫ್ರೀ ಪಾತ್ ಇರುತ್ತೆ ಆ ಕಡೆ ಇದರ ಲೆಫ್ಟ್ ಆರ್ ರೈಟ್ ಟರ್ನ್ ಆಗುತ್ತೆ. ಈಗ ನೋಡಿ ಮುಂದೆ ಹೋಗ್ತದೆ, ನನ್ನ ಕೈ ಅಡ್ಡ ಐತೆ, ಈ ಕಡೆ ತಿರುಗ್ತು ಆ ಥರ. ಲೈಕ್ ಇದು ಮೇನ್ ಟಾಸ್ಕ್ ಏನಂದರೆ ಆಬ್ಸ್ಟಕಲ್ನ ಅವಾಯ್ಡ್ ಮಾಡೋದು. ಮತ್ತು ಈಗ ನೆಕ್ಸ್ಟ್ ರೋಬೋಟಿಗೆ ಬರೋಣ. ಇದು ಹ್ಯೂಮನ್ ಫಾಲೋಯಿಂಗ್ ಆರ್ ಆಬ್ಜೆಕ್ಟ್ ಫಾಲೋಯಿಂಗ್ ರೋಬೋಟ್. ಇದು ಅಭಿನವ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ತೆ ಎಲ್ರಿಗೂ. ಸೊ ಇವಾಗ ನೆಕ್ಸ್ಟ್ ರೋಬೋಟ್ ಇರೋದು ಆಬ್ಜೆಕ್ಟ್ ಫಾಲೋಯಿಂಗ್ ರೋಬೋಟ್ ಅಂತ. ಸೊ ನಾನು ಫಸ್ಟ್ ಡೆಮೋ ತೋರಿಸ್ತೀನಿ ನಿಮಗೆ. ಸೊ ಈಗ ನನ್ನ ಕೈ ಆಬ್ಜೆಕ್ಟ್ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಕೈನ ಫಾಲೋ ಮಾಡುತ್ತೆ ಸರ್. ಸೊ ನನ್ನ ಕೈ ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲೆಲ್ಲ ಅದು ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಬೈ ಡೈರೆಕ್ಷನಲ್ ಫೀಚರ್ಸ್ ಇದೆ ಮತ್ತು ಸ್ಪೀಡ್ ಕಂಟ್ರೋಲ್ ಫೀಚರ್ಸ್ ಸಹ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಬೈ ಡೈರೆಕ್ಷನಲ್ ಫೀಚರ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಪೀಡ್ ಕಂಟ್ರೋಲ್ ಫೀಚರ್ಸ್ ಇದೆ ಸರ್. ಸೊ ಈಗ ಇದರ ಯೂಸಸ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಟ್ರಾಲಿಸಿಂದ ಹಿಡಿದು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ವರೆಗೆ ಎಲ್ಲ ಥರ ಯೂಸಸಲ್ಲಿ ಯೂಸ್ ಆಗುತ್ತೆ ಸರ್. ಇದು ಈವನ್ ಮಿಲಿಟರಿ ಸರ್ವಿಲೆನ್ಸ್ ಮತ್ತು ಪೊಲೀಸ್ ಯೂಸ್ಗಳಿಗೂ ಇದಾಗುತ್ತೆ ಸರ್. ಸೊ ಇವೆರಡು ಬೇಸಿಕ್ ಲೆವೆಲ್ ಪ್ರಾಜೆಕ್ಟ್ಸ್ ಆಯಿತು. ನೆಕ್ಸ್ಟ್ ಹೈಯರ್ ಅಡ್ವಾನ್ಸ್ ಲೆವೆಲ್ ಪ್ರಾಜೆಕ್ಟ್ಸ್ ಬಂದರೆ ಇದು ಬರುತ್ತೆ ಸರ್. ನಮಸ್ತೆ ಎಲ್ರಿಗೂ. ಇದು ಈ ಪ್ರಾಜೆಕ್ಟ್ ಹೆಸರು ಬೇಸಿಕಲಿ ರ್ಯಾಂಡೋಬೋಟ್ ಅಂತ. ಇದು ಮತ್ತು ಇದು ಎರಡೂ ಒಂದೇ, ಆದರೆ ನಾವು ಡಿಫ್ರೆಂಟ್ ಮಾಡೆಲ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ಏನಕ್ಕೆ ಈ ಮಾಡೆಲ್ ಏನು ಮಾಡುತ್ತಪ್ಪ, ಫಸ್ಟ್ ನಾನು ಆನ್ ಮಾಡ್ತೀನಿ. ಆನ್ ಮಾಡಿದ್ಮೇಲೆ 5 ಸೆಕೆಂಡ್ ತೊಗೊಳುತ್ತೆ ಆನ್ ಆಗೋಕ್ಕೆ. ಏನಕ್ಕೆ ಅಂತ ಹೇಳ್ತೀನಿ. ಈ ರೋಬೋಟ್ನ ನಾವು ಏನಕ್ಕೆ ಡಿಸೈನ್ ಮಾಡಿದ್ದೀವಿ ಅಂತಂದರೆ ಬಯಾಲಜಿ ಅಂದರೆ ಜೀವಶಾಸ್ತ್ರದಲ್ಲಿರುವಂತಹ ಜೀವಂತ ಪ್ರಾಣಿಗಳು ಹೇಗೆ ಓಡಾಡ್ತವೆ, ಹೇಗೆ ಬೆಳೀತವೆ, ಅದನ್ನು ನಾವು ರೋಬೋಟ್ ಈ ಪರ್ಟಿಕ್ಯುಲರ್ ಸಿಲಿಕಾನಲ್ಲಿ ನಾವು ಸಿಮ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಈಗ ಮುಂದೆ ನಾನು ಕೈ ಇಡ್ತೀನಿ, ನನ್ನ ಕೈಯಿಂದ ದೂರ ಹೋಗ್ತದೆ. ಇವೆಲ್ಲ ರೋಬೋಟ್ಗಳಿಗೆ ನಾವು ಹೇಳ್ಬಿಟ್ಟಿದ್ದೀವಿ ಆಬ್ಸ್ಟಕಲ್ನ ಅವಾಯ್ಡ್ ಮಾಡಲೇಬೇಕು, ಆಬ್ಸ್ಟಕಲ್ನ ಫಾಲೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ವಿ. ಬಟ್ ಇದು ಆ ರೀತಿ ಅಲ್ಲ. ಹೇಗೆ ಒಂದು ಚಿಕ್ಕ ಪಾಪು ದಿನ ಅದರ ಅನುಭವಗಳಿಂದ ಕಲಿತಾ ಹೋಗುತ್ತೆ, ಆ ರೀತಿ ಇದು ಕಲಿತಾ ಹೋಗುತ್ತೆ. ಈಗ ನಾವು ನೋಡ್ಬೋದು ಇದು ತುಂಬ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತದೆ, ನಿಧಾನಕ್ಕೆ ಹೋಗುತ್ತೆ, ಪ್ರತಿಯೊಂದು ಹೆಜ್ಜೆ ತಗೊಳುತ್ತೆ, ಒಂದು ಥಿಂಕ್ ಮಾಡುತ್ತೆ, ಎಲ್ಲ ವರ್ಕ್ ಆಗುತ್ತೆ. ಸೇಮ್ ರೋಬೋಟು, ಬಟ್ ಇದು ಅದಕ್ಕಿಂತ ಒಂಚೂರು ಚಿಕ್ಕದು. ಇದು ನಾವು ಸುತ್ತೂರು ಜಾತ್ರೆಯಲ್ಲಿ ಆಗಲೇ 3 ದಿನದಿಂದ ಓಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ತುಂಬ ಅನುಭವ ಇದೆ, ಹೇಗೆ ಜನರು ಬರ್ತಾರೆ, ಹೇಗೆ ಜನರು ಬರಲ್ಲ ಅದೆಲ್ಲ ನೋಡುತ್ತೆ. ಇದು ಇನ್ನೂ ಚಿಕ್ಕದು, ಇವತ್ತು ಬೆಳಗ್ಗೆಯಿಂದ ಇರೋದು. ಸೊ ಅದಕ್ಕೆ ಇದು ನೋಡ್ಬೋದು ನೀವು, ತುಂಬ ಆ ಕಡೆ ಈ ಕಡೆ ತುಂಬ ಫಾಸ್ಟಾಗಿ ಓಡಾಡುತ್ತೆ. ನಾನು ಹಿಂಗೆ ಮಾಡಿದಾಗ ನಾನು ಹತ್ರದಿಂದ ತಿರುಗುತ್ತೆ, ಮತ್ತು ಹಿಂಗೆ ನಾನು ಮತ್ತೆ ಕೈ ಹಿಡ್ತೀನಿ, ಎದುರುಕೊಳ್ಳುತ್ತೆ. ಸೊ ಬೇಸಿಕಲಿ ಇದಕ್ಕೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಬೇಸಿಕಲಿ ಒಂದೇ ರೋಬೋಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲೆವೆಲ್ಸಲ್ಲಿ ಇದೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಬೇಸಿಕಲಿ ಈ ಸೆನ್ಸರ್ಗಳು ಏನೇನಿದೆ, ನಾವು ಇದನ್ನು ಸೆನ್ಸರ್ನ ಬಿಚ್ಚಿಬಿಟ್ಟು ಬೇರೆ ಯಾವುದೋ ಸೆನ್ಸರ್ ಹಾಕಿದ್ರು ಕೋಡಲ್ಲಿ ಒಂಚೂರು ಲೈನ್ ಚೇಂಜ್ ಮಾಡಿದ್ರೆ ಈ ಸೆನ್ಸರಿಗೆ ಹೊಸ ಸೆನ್ಸರಿಗೆ ಅಡಾಪ್ಟ್ ಆಗುತ್ತೆ. ಮತ್ತು ಬೈ ಚಾನ್ಸ್ ನಾವೇನಾದ್ರು ಮೋಟರ್ ತೆಗೆದುಬಿಟ್ಟು ಬೇರೆ ಮೋಟರ್ನ ಫಿಕ್ಸ್ ಮಾಡ್ತೀವಿ, ಇಲ್ಲ ಮೋಟರ್ದು ಪೊಲಾರಿಟಿ ರಿವರ್ಸ್ ಮಾಡ್ತೀವಿ, ಈ ರೋಬೋಟ್ಗಳೆಲ್ಲ ವರ್ಕ್ ಆಗಲ್ಲ. ಬಟ್ ಈ ರೋಬೋಟ್ ಕ್ಯಾನ್ ಅಡ್ಯಾಪ್ಟ್ ಟು ಇಟ್. ಸೊ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ರೋಬೋಟ್. ಸೊ ಅಂದರೆ ಬೇಸಿಕ್ ಡಿಫ್ರೆನ್ಸ್ ಏನಂದರೆ ಈ 2 ರೋಬೋಟಲ್ಲೂ ನಾವು ಕೋಡಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೀವಿ ಹಿಂಗೆ ವರ್ಕ್ ಮಾಡಬೇಕು, ಹಿಂಗೆ ಹೋಗಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಆಬ್ಸ್ಟಕಲ್ ಅವಾಯ್ಡಿಂಗ್ ರೋಬೋಟ್ ತೊಗೊಳ್ಳಿ. ಇದನ್ನು ನಾವು ಏನಾದರೂ ಈ ವಾಲ್ ಹತ್ರ ತೊಗೊಂಡೋದ್ರೆ ಇದೇನು ಮಾಡುತ್ತೆ, ಅವಾಯ್ಡ್ ಮಾಡ್ಕೊಂಡು ಹೋಗುತ್ತೆ ಡೈರೆಕ್ಟಾಗಿ. ಬಿಕಾಸ್ ನಾವು ಆಲ್ರೆಡಿ ಕೋಡಲ್ಲಿ ಬರೆದಿದ್ದೀವಿ, ಏನಾದರೂ ಆಬ್ಸ್ಟಕಲ್ ಹತ್ರ ಹೋಯಿತು ಅಂದರೆ ಹತ್ತಿರ ಏನಾದರೂ ಹೋದರೆ ಥ್ರೆಶೋಲ್ಡ್ ಡಿಸ್ಟೆನ್ಸ್ಗಿಂತ ಕಮ್ಮಿ ಆದರೆ ಇದರ ಲೆಫ್ಟ್ ಆರ್ ಇದರ ರೈಟ್ ಟರ್ನ್ ಮಾಡಬೇಕು. ಈ ರೋಬೋಟ್ ವಿಶೇಷತೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈ ಗೋಡೆ ಹತ್ರ ಹೋಯಿತು, ಈ ಗೋಡೆ ನೋಡಿ ಸ್ಟಿಫ್ ಇಲ್ಲ, ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ. ಸೊ ಅದೇನು ಮಾಡುತ್ತೆ, ಫಸ್ಟು ತಳ್ಳಕ್ಕೆ ಟ್ರೈ ಮಾಡುತ್ತೆ, ಇದನ್ನು ತಳ್ಕೊಂಡು ಹೋಗ್ಬೋದಾ ಮುಂದೆ ಅಂತ ಟ್ರೈ ಮಾಡುತ್ತೆ. ಈಗ ತಳ್ಳಕ್ಕಾಗಲಿಲ್ಲ ಅಂದಾಗ ಏನಾಗುತ್ತೆ, ಲೆಫ್ಟ್ ಆರ್ ರೈಟ್ ಟರ್ನ್ ಆಗುತ್ತೆ. ಅದು ಈ ರೋಬೋಟ್ ವಿಶೇಷತೆ. ಅಲ್ಲಿ ನೋಡ್ಬೋದು, ಅಲ್ಲಿ ನೋಡಿ ತಳ್ಳಕ್ಕೆ ಟ್ರೈ ಮಾಡ್ತಾ ಇದೆ ರೋಬೋಟು, ತಳ್ಳಕ್ಕಾಗಲಿಲ್ಲ ಅಂತ ಟರ್ನ್ ಆಯಿತು. ಅದು ವಿಶೇಷತೆ. ಇಟ್ಸ್ ಲೈಕ್ ಸೆಲ್ಫ್ ಲರ್ನಿಂಗ್. ಮತ್ತು ನಾವು ಅದಕ್ಕೆ ಹಿಂಗೆ ಮಾಡಬೇಕು ಅಂತ ಕೋಡ್ ಹಾಕಿಲ್ಲ, ರ್ಯಾಂಡಮ್ನೆಸ್ ಯೂಸ್ ಮಾಡಿ ಅದು ವರ್ಕ್ ಆಗ್ತಾ ಇದೆ. ಅದೇ ವಿಶೇಷತೆ ರ್ಯಾಂಡೋಬೋಟ್ದು. ಮತ್ತು ಅಪ್ಲಿಕೇಶನ್ಸ್ ಏನೇನಿದೆ ಅಂತಂದರೆ, ಮತ್ತು ಈ ರೋಬೋಟ್ಗಳಲ್ಲಿ ತುಂಬ ಅಪ್ಲಿಕೇಶನ್ ಇದೆ. ನಾನು ಮೊದಲೇ ಹೇಳಿದಾಗೆ ಇದೊಂದು ಸ್ವಯಂ ಚಾಲಿತ ರೋಬೋಟ್ಗಳ ಒಂದು ಪರಿವಾರ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಇದೆಲ್ಲ ತುಂಬ ಕಾಂಪ್ಲೆಕ್ಸ್ ಲೆವೆಲ್.
ಫಸ್ಟ್ ಪ್ರಾಜೆಕ್ಟ್ ಏನಿದೆ ಅಂತಂದರೆ, ಇದು ನಾವು ಎಕ್ಸಾಂಪಲ್ ಯಾವುದೋ ಒಂದು ಗಾಡಿ ಇರುತ್ತೆ, ಬೇರೆ ಗಾಡಿಗೆ ಗುದ್ದಬಾರದು, ಆ ಪ್ರಾಜೆಕ್ಟಲ್ಲಿ ನಾವು ಇದನ್ನು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಈ ಅಪ್ಲಿಕೇಶನ್ ಏನಂತಾರೆ, ಯಾವುದೋ ಒಂದು ಶಾಪಿಂಗ್ ಮಾಲಲ್ಲಿ ಒಂದು ಕಾರ್ಟ್ ಇರುತ್ತೆ, ಅದನ್ನ ನಾವೇ ತೊಳ್ಕೊಂಡು ಹೋಗಬೇಕಾಗುತ್ತೆ, ಅದ್ರ ಬದಲು ಇದನ್ನ ನಾನು ಫಾಲೋ ಮಾಡ್ಕೊಂಡು ಬರ್ಬೋದು ಅಂತಲೇ ಮಾಡ್ಬೋದು. ಇದು ಬೇಸಿಕಲಿ ಇದು ಯಾವುದಾದ್ರೂ ಮಾಡ್ಬೋದು. ನೀವು ಕಾರ್ ತೊಗೊಳ್ಳಿ, ಶಿಪ್ ತೊಗೊಳ್ಳಿ, ಹೆಲಿಕಾಪ್ಟರ್ ತೊಗೊಳ್ಳಿ, ಡ್ರೋನ್ ತೊಗೊಳ್ಳಿ, ಎಲ್ಲದಕ್ಕೂ ಸೇಮ್ ಕೋಡ್ನ ಅಪ್ಲೋಡ್ ಮಾಡಿದ್ರೆ ಇದು ಏನಾದರೂ ವರ್ಕ್ ಆಗುತ್ತೆ. ಮೋಟ್ರ್ ತೆಗ್ಬಿಟ್ಟು ನೀವು ಪ್ರೊಪೆಲ್ಲರ್ ಹಾಕಿ ಪ್ರೊಪೆಲ್ಲರ್ ಹಾರಿಸ್ಕೊಂಡು ಹೋಗುತ್ತೆ. ನಾವು ಏನು ಟ್ರೈನ್ ಮಾಡೋದು ಬೇಕಿಲ್ಲ, AI ಒಂಚೂರು ಇಲ್ಲ. AI ನಲ್ಲಿ ತುಂಬ ಜಾಸ್ತಿ ಕೋಡಿಂಗ್ ಇರುತ್ತೆ, ತುಂಬ ಜಾಸ್ತಿ ಕಾಂಪ್ಲೆಕ್ಸಿಟಿ ಇರುತ್ತೆ. ಬಟ್ ನಾವು ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಟು ಮೇಕ್ ಇಟ್ ಆಸ್ ಲೆಸ್ ಕಾಸ್ಟ್ ಆಸ್ ಪಾಸಿಬಲ್, ಆಸ್ ಚೀಪ್ ಆಸ್ ಪಾಸಿಬಲ್, ಆ್ಯಂಡ್ ಇಟ್ ಈಸ್ ಡೂಯಿಂಗ್ ಮಚ್ ಮೋರ್ ವರ್ಕ್ ದೆನ್ ದ AI. ದಟ್ಸ್ ಇಟ್. ಇನ್ನೊಂದೇನು ಹೇಳ್ಬೇಕಂದ್ರೆ ಅಡ್ವಾಂಟೇಜ್ ಏನಂತಂದರೆ ಎಐಗೆ ನಾವು ಡೇಟಾ ಕೊಡಬೇಕು, ಡೇಟಾನ ಫೀಡ್ ಮಾಡಬೇಕು. ಬಟ್ ಇದರಲ್ಲಿ ಏನಪ್ಪ, ಇದು ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಸರ್ಚ್ ಮಾಡಿ ಸರೌಂಡಿಂಗ್ಸ್ನ ಅರ್ಥ ಮಾಡ್ಕೊಂಡು ಡೇಟಾನ ಕಲೆಕ್ಟ್ ಮಾಡುತ್ತೆ. ಇದರಲ್ಲಿ ಯಾವುದೇ GPU ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಎಐಗಿಂತ ಇದು ಮಚ್ ಚೀಪರ್ ಆ್ಯಂಡ್ ಮಚ್ ಬೆಟರ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.